ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ವೀಕ್ಷಕರೇ, ಇವತ್ತು ನಾನು ಗೆಣಸಿನ ಪೋಡಿ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಹಸ್ಬೆಂಡ್ ಗೆಣಸನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಅದು ಸ್ವಲ್ಪ ಗೆಣಸು ದೊಡ್ಡದಿತ್ತು, ಅವರಿಗೆ ಸರಿ ಕಟ್ ಮಾಡಲಿಕ್ಕೆ ಕಷ್ಟ ಆಯಿತು. ನೋಡಿ, ನಾನು ಕಡಲೆ ಪುಡಿಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಾನನ್ನು ಹಾಕ್ತೀನಿ ಈಗ. ನೋಡಿ, ಮೊದಲಾಗಿ ಖಾರದ ಪುಡಿ ಹಾಕ್ತೀನಿ. ನಂತರ ಅರಸಿನ ಪುಡಿಯನ್ನು ಹಾಕ್ತೀನಿ. ಅರಸಿನ ಪುಡಿ ಹಾಕಿದ ನಂತರ ಮತ್ತೆಲ್ಲ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ ಅದನ್ನೆಲ್ಲ ನಾನು ಹಾಕ್ತೀನಿ. ಯಾಕೆಂದರೆ ಅಜ್ವಾನ ಹಾಕೋದು ಗ್ಯಾಸ್ಟ್ರಿಕ್ ಅಲ್ಲ ವೀಕ್ಷಕರೇ, ಗೆಣಸು ತುಂಬ ಗ್ಯಾಸ್ಟ್ರಿಕ್ ಆದ ಕಾರಣ ಅಜ್ವಾನವನ್ನು ಹಾಕ್ತೀನಿ. ನೋಡಿ, ಎಲ್ಲ ಹಾಕಿದ್ದೇನೆ. ನೋಡಿ, ಅದು ಅಜ್ವಾನ ಸ್ವಲ್ಪ ಕೈಯಲ್ಲಿ ಹಾಗೆ ತಿರುಗಿಸ್ಬೇಕು, ಒಳ್ಳೆಯದಾಗ್ತದೆ, ಪುಡಿ ಆದಾಗೆ ಆಗ್ತದೆ. ಇನ್ನು ಜೀರಿಗೆ ಕೂಡ ಹಾಗೆ ಮಾಡಬೇಕು. ನೋಡಿ, ಜೀರಿಗೆ ಹಾಗೆ ಮಾಡಿ ಹಾಕ್ತೀನಿ. ನೋಡಿ, ಇನ್ನು ಚೆನ್ನಾಗಿ ಅದನ್ನು ಸ್ವಲ್ಪ ನೀರು ಹಾಕಿ ಕಲಸಬೇಕು. ನೋಡಿ, ಕಲಸ್ತಾ ಇದ್ದೀನಿ, ನೀರು ಹಾಕಿದ್ದೀನಿ. ಕಲಸಿ ಅದು ಜಾಸ್ತಿ ದಪ್ಪ ಕೂಡ ಇರಬಾರ್ದು. ನೋಡಿ, ಒಂದು ಹದ ಮಾಡಬೇಕು. ಅದನ್ನು ತೆಳು ಮಾಡಬಾರ್ದು. ತೆಳು ಮಾಡಿದರೆ ಅದು ಎಲ್ಲ ಕಟ್ ಮಾಡಿದ ಗೆಣಸಿನಿಂದ ಇಳೀತದೆ ಕೆಳಗೆ. ಅದಕ್ಕೆ ಸಾಧಾರಣ ಸ್ವಲ್ಪ ತೆಳು ಮಾಡಬೇಕಷ್ಟೆ. ನೋಡಿ, ಅದನ್ನು ಚೆನ್ನಾಗಿ ಮಿಶ್ರ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ. ನೋಡಿ, ಸಾಧಾರಣ ಹದ ಆಯ್ತದು. ಚೆಂದ ಮಾಡಿ ಅದನ್ನು ಕಲಸಬೇಕು, ಗಟ್ಟಿ ನಿಲ್ಲಬಾರ್ದು ಅದು. ನೋಡಿ ಹೀಗೆ ಬಂತು. ನೋಡಿ, ಹೀಗೆ ಇಷ್ಟು ಇರಬೇಕು. ನೋಡಿ, ಚೆಂದ ಬಂದಿದೆ, ಎಲ್ಲ ಕಲ್ಲರೆಲ್ಲ ಚೆಂದ ಬಂದಿದೆ. ನೋಡಿ, ಅರಸಿನ ಪುಡಿ ಹಾಕಿ. ನೋಡಿ, ಇನ್ನು ನಾನು ಅದರಲ್ಲಿ ಬೆರೆಸಿ, ಆ ಹಿಟ್ಟಲ್ಲಿ ಬೆರೆಸಿ ಎಣ್ಣೆಗೆ ಹಾಕ್ತೀನಿ. ಎಣ್ಣೆಯನ್ನು ಆಗಲೇ ಇಟ್ಟಿದ್ದೀನಿ ನಾನು ಬಾಣಲೆಯಲ್ಲಿ. ಎಣ್ಣೆ ಚೆಂದ ಮಾಡಿ ಕುದಿದಿದೆ. ನೋಡಿ, ನನ್ನ ಒಂದು ಕೈಯಲ್ಲಿ ಮೊಬೈಲ್ ಉಂಟು ವೀಕ್ಷಕರೇ, ಆದ ಕಾರಣ ನನಗೆ ಎರಡು ಕೈಯನ್ನು ಉಪಯೋಗಿಸಲಿಕ್ಕೆ ಆಗೋದಿಲ್ಲ. ಒಂದೇ ಕೈಯನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಕಷ್ಟ ಆಗ್ತದೆ ಸ್ವಲ್ಪ. ನೋಡಿ, ಹೇಗೆ ಕಲರ್ ಬಂದಿದೆ ನೋಡಿ. ನಾನು ಇದಕ್ಕೆ ಅಡಿಗೆ ಸೋಡಾ ಎಲ್ಲ ಹಾಕಲಿಲ್ಲ, ಹಾಗೆ ಮಾಡಿದ್ದು. ಅಡಿಗೆ ಸೋಡಾ ಹಾಕಿದರೆ ಉಬ್ಬಿಕೊಂಡು ಬರ್ತದೆ. ನೋಡಿ, ನಾನು ತಿಂದು ನೋಡಿದ್ದೆ ವೀಕ್ಷಕರೇ, ಒಳ್ಳೆಯದಾಗಿದೆ, ಟೇಸ್ಟ್ ಆಗಿದೆ. ನೀವು ಕೂಡ ಮಾಡಿ ಒಮ್ಮೆ ಮನೆಯಲ್ಲಿ. ಈಗ ಒಳ್ಳೆಯದಲ್ಲ, ಮಳೆಗಾಲದಲ್ಲೆಲ್ಲ ಒಳ್ಳೆಯದಾಗ್ತದೆ. ಮಳೆಗಾಲದಲ್ಲಿ ಜಾಸ್ತಿ ತಿಂಡಿ ಮಾಡಿ ತಿನ್ನುವುದಲ್ಲ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.